ನಮ್ಮ ಜೊತೆಗೆ ಸಿ.ಎಂ ಆರ್ಥಿಕ ಸಲಹೆಗಾರರು ಮತ್ತು ಬಜೆಟ್ನ ಒಂದು ಭಾಗ ಆಗಿದ್ದಂತಹ ರಾಯ್ ರೆಡ್ಡಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಕೂಡ ಬಜೆಟ್ನ ಭಾಗ ಆಗಿದ್ರಿ, ಸಾಕಷ್ಟು ದಿನಗಳನ್ನು ತೆಗೆದುಕೊಂಡು ಒಂದು ಬಜೆಟನ್ನು ಮಂಡಿಸಿದ್ದೀರಿ. ಇದು ಅವರೇಜ್ ಬಜೆಟಾ, ಅತ್ಯುತ್ತಮ ಬಜೆಟಾ, ಎಷ್ಟು ಅಂಕ ಕೊಡ್ತೀರಿ? ಅಲ್ಲ ನೋಡಿ, ಉತ್ತಮವಾದಂಥ ಬಜೆಟನ್ನು ಕೊಟ್ಟಿದ್ದೇವೆ. ಇದು ಉತ್ತಮವಾದ ಬಜೆಟು. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ಗಮನ ಹರಿಸಿದ್ರೆ ಅತ್ಯುತ್ತಮವಾದ ಬಜೆಟು. ಡು ಯು ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಜನರಲ್ ಆಗಿ ಉತ್ತಮವಾದ ಬಜೆಟು, ಇವತ್ತಿನ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಅತ್ಯುತ್ತಮವಾದಂಥ ಬಜೆಟು. ಹೀಗಾಗಿ ಇವತ್ತು ಈ ಸಾರಿ 25-26ನೇ ಸಾಲಿನಲ್ಲಿ 4,09,500 ಕೋಟಿ ರೂಪಾಯಿಗಳನ್ನು ವೆಚ್ಚ ವಿವಿಧ ಇದರಲ್ಲಿ ಮಾಡ್ತಾ ಇದ್ದೇವೆ. ಇದರಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಕೋಟಿ ನೇರವಾಗಿ ಜನರಿಗೆ ಹೋಗ್ತದೆ, ನೇರವಾಗಿ DBT ಮುಖಾಂತರ ವಿವಿಧ ಇದರಲ್ಲಿ. ಇನ್ನುಳಿದಂತೆ 7th ಪೇ ಕಮಿಷನ್ನು 25,000 ಕೋಟಿ ಅಲ್ಲಿ ಜಾಸ್ತಿ ಆಯಿತು. ಬೇರೆ ಬೇರೆ ವಲಯಗಳಿಗೆಲ್ಲ ಈ ಸಾರಿ ಹೆಚ್ಚು ಹಣ ಕೊಟ್ಟಿದ್ದೇವೆ. ಉದಾಹರಣೆಗೆ UKP ಲ್ಯಾಂಡ್ ಎಕ್ವಿಸಿಷನ್ ಮಾಡಲಿಕ್ಕೆ ಒಂದು 8,000 ಕೋಟಿ ಕೊಡ್ತಾ ಇದ್ದೇವೆ. MLAಗಳು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ತೆಗೆದುಕೊಳ್ಳಲಿಕ್ಕೆ ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ 50 ಕೋಟಿ ರೂಪಾಯಿ ಕೊಡ್ತಾ ಇದ್ದೇವೆ. KKRDB ಕೊಟ್ಟಿದ್ದೇವೆ. ಎಲ್ಲ ವಲಯಗಳಿಗೂ ಕೂಡ ಈ ಸಾರಿ ಗ್ಯಾರಂಟಿ ಮತ್ತು ರಿಯಾಯಿತಿ ದರದಲ್ಲಿ ಕೊಡುವಂಥ ಎಲ್ಲ ಸೌಲಭ್ಯಗಳ ಜೊತೆಗೆ ಅಭಿವೃದ್ಧಿಯ ಒಂದು ಕೆಲಸಕ್ಕಾಗಿ ಹಣ ಕೊಟ್ಟಿದ್ದೇವೆ. ಸರ್, ಸಿ.ಎಂ ಈ ಒಂದು ಬಜೆಟ್ ಮೂಲಕ 3 ದಾಖಲೆ ಬರೀತಾರೆ. ಒಂದು, ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ್ದು, ಅತಿ ಹೆಚ್ಚು 4 ಲಕ್ಷ ಕೋಟಿಯನ್ನು ದಾಟಿರೋದು, ಇನ್ನೊಂದು ಅತಿ ಹೆಚ್ಚು ಸಾಲ ಮಾಡಿದಂಥ ಬಜೆಟ್ 7,65,000 ಕೋಟಿ ಬಜೆಟ್ ಸಾಲ ಆಗಿದೆ. ಸರ್, ಸಾಲ ಆಗಲೇಬೇಕಾಗುತ್ತಲ್ಲ, ಸಾಲ ಮಾಡಲಿಲ್ಲ ಅಂದರೆ ಅನಿವಾರ್ಯ ಇದೆ. ಆಮೇಲೆ ಸಾಲ ಏನು, ನಮ್ಮ GSDP ಏನಿದೆ ಅದ್ರ 25% ಒಳಗೆ ನಾವು ಸಾಲ ಮಾಡಬೇಕು. ಇಲ್ಲದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡೋಲ್ಲ ಸಾಲ. ಅದಕ್ಕೆ ಕರೆಕ್ಟಾಗಿ 1,16,000 ಕೋಟಿ ಮಾಡಿದ್ದೇವೆ. ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಆಗುತ್ತೆ, ಯಾರು ಬಂದರೂ ಜಾಸ್ತಿ ಆಗೇ ಆಗುತ್ತೆ. ಬಿಕಾಸ್ ಆಫ್ ಅವರ್ GSDP. ನಮ್ಮದು 30,25,000 ಕೋಟಿ ಇದೆ ಈಗ GSDP. ಇಡೀ ರಾಷ್ಟ್ರದಲ್ಲಿ ನಮ್ಮ GSDP ನಾವು ವಿ ಆರ್ ಇನ್ ನಂಬರ್ 2. ಹೀಗಾಗಿ ಸಾಲದ ಕೊರತೆ ಇಲ್ಲ, ಸಾಲ ತೀರಿಸುವಂಥ ಶಕ್ತಿ ರಾಜ್ಯಕ್ಕಿದೆ. ಇವತ್ತು ಕೇಂದ್ರ ಸರ್ಕಾರ ಎಷ್ಟು ಮಾಡಿದೆ? 205 ಲಕ್ಷ ಕೋಟಿ ಮಾಡಿದ್ದಾರೆ. ಇವೆಲ್ಲ ಇರ್ತದೆ. ಇಟ್ಸ್ ಎ ಪಾರ್ಟ್ ಆಫ್ ಬಜೆಟ್. ದಟ್ ಓನ್ಲಿ ಎ ಬಜೆಟ್. ಅಲ್ಲ, ನೀವು ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ರಿ $1 ಟ್ರಿಲಿಯನ್ ಆರ್ಥಿಕ ಶಕ್ತಿಯನ್ನು ರಾಜ್ಯದಲ್ಲಿ ಮಾಡ್ತೇವೆ ಅಂತ. ಸಾಲ ಆರ್ಥಿಕ ಶಕ್ತಿ ಆಗ್ತಾ ಇದೆ ಹೊರತು ಬಜೆಟ್ ಅಲ್ಲಿಗೆ ಹೋಗಲಿಲ್ಲ. ನಾನು ನೋಡಿ ಅದು ತಪ್ಪು ನೀವು ಹೇಳೋದು. ನಮ್ಮ ಟ್ರಿಲಿಯನ್ ಅಂದರೆ ನೋಡಿ, ಈಗ 30,25,000 ಕೋಟಿ ನಮ್ಮ GSDP ಇದೆ ಈ ವರ್ಷ. ಅದನ್ನು ಹಂತವಾಗಿ ಇದನ್ನೆಲ್ಲ ಪ್ರಗತಿ ಮಾಡ್ತಾ ಹೋದರೆ 1 ಲಕ್ಷ ಕೋಟಿ ತಲುಪ್ತೀವಿ ಅನ್ನೋದು ನಮ್ಮ ಉದ್ದೇಶ. ಈಗ BJP ಅವರು ಒಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಸರ್, ಮುಸ್ಲಿಂ ತುಷ್ಟೀಕರಣದ ಬಜೆಟ್ ಇದು ಅನ್ನುವಂಥ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಜಮೀರ್ ಅಹ್ಮದ್ ಅವರು ಹೇಳ್ತಾ ಇದ್ದಾರೆ, ನಮ್ಮ ಜನಸಂಖ್ಯೆಗೆ ಆಧಾರವಾಗಿ ಇದನ್ನು ಬಜೆಟ್ ಕೊಟ್ಟಿಲ್ಲ ಅನ್ನುವಂಥದ್ದು. ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ 14% ಮುಸ್ಲಿಮರಿದ್ದಾರೆ, 14%. ಮತ್ತು ಅವ್ರಿಗೆ ಆಧಾರದ ಮೇಲೆ ಕನಿಷ್ಠ ಒಂದು 4,500 ಕೋಟಿನಾರು ಕೊಡಬೇಕಲ್ಲ. ಹೇಳ್ತಾರೆ ಕೊಡೋಕ್ಕಾಗುತ್ತಾ? ಈ ವರ್ಷ 4,500 ಕೋಟಿ ಕೊಟ್ಟಿದ್ದೇವೆ ಅವ್ರಿಗೆ. ವಿ ಹ್ಯಾವ್ ಗಿವನ್. ಎಲ್ಲ ಹಿಂದುಳಿದವರು ಕೊಟ್ಟಿದ್ದೇವೆ, SC ST ಕೊಟ್ಟಿದ್ದೇವೆ, ಸಮಾಜ ಕಲ್ಯಾಣ ಕೊಟ್ಟಿದ್ದೇವೆ, ಎಲ್ಲ ವರ್ಗಕ್ಕೂ ಕೂಡ ಒಳ್ಳೆ ಹಣವನ್ನು ಕೊಟ್ಟಿದ್ದೇವೆ. ಒಂದು ಲಾಸ್ಟ್ ಕ್ವಶನ್ ಸರ್, ಮುಸ್ಲಿಮ್ಗರಿಗೆ ಕಾಮಗಾರಿಯಲ್ಲಿ ಮೀಸಲಾತಿ ಅನ್ನೋದು ಬದಲು 2B ವರ್ಗಕ್ಕೆ ಮೀಸಲಾತಿ ಅನ್ನುವಂಥದ್ದು ಹಿಂಬಾಗಿಲಿನ ಮೂಲಕ ಬರಲಾಗಿದೆ ಅನ್ನುವಂಥದ್ದು. ಸರ್, ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಇನ್ನೂ ಇದು ಆಗಿಲ್ಲ, ಚರ್ಚೆ ಆಗಬೇಕು. ಈಗ SC ST ಮಾಡಿದ್ದೇವೆ, ಅದು ಕೂಡ ಒಂದು ಇದೆ. ಯಾಕಂದರೆ ಆರ್ಥಿಕವಾಗಿ ಅವರ ಕೈಗಳನ್ನು ಗಟ್ಟಿ ಮಾಡಬೇಕು ಅನ್ನೋದ್ರ ಸಲುವಾಗಿ ಬಡವರು ಇದ್ದಾರೆ ಇದರಲ್ಲಿ ಮಾಡಬೇಕನ್ನಂತ ವಿಚಾರಕ್ಕೆ ಕೊಟ್ಟಿದ್ದೇವೆ. ಇವೆಲ್ಲ ಬರ್ತದೆ ಮುಂದೆ, ಇನ್ನೊಬ್ರಿಗೆ ಕೊಡಿ ಅಂತ ಬರ್ತದೆ. ನೋಡೋಣ ಆ ಸಂದರ್ಭ. ಎಷ್ಟು % ಕೊಡ್ತೀರಾ ಅಂತ ಸರ್? ಅದು ಇನ್ನೂ ಚರ್ಚೆ ಆಗಿಲ್ಲ ಸಂಪೂರ್ಣವಾಗಿ. 4% ಕೇಳ್ತಾ ಇದ್ರು, ಒಂದು 6% ಆಗ್ಬೋದಾ ಸರ್? ಗೊತ್ತಿಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಬೇಕು ಇನ್ನೂ ಅಂತ ಹೇಳಿದ್ನಲ್ಲ ನಾನು. ಚರ್ಚೆ ಆಗಬೇಕು. ಸರ್, ಶಾಸಕರಿಗೆ ಎಷ್ಟು ಅನುದಾನ ಸಿಗ್ಬೋದು ಸರ್? 50 ಕೋಟಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ. ಪ್ರತಿ ವರ್ಷ ಈ ವರ್ಷ 50 ಕೋಟಿ ಸಿಗುತ್ತೆ ಹೇಳಿದಾರಲ್ಲ. 8,000 ಕೋಟಿ ಹಾಕೇ ಬಿಟ್ಟಿದ್ದೀವಲ್ಲ ಮುಖ್ಯಮಂತ್ರಿಗಳು. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಆರ್ಥಿಕ ಸಲಹೆಗಾರ ಸಿ.ಎಂ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರ ಮಾತು. ನಾವು ಮುಸ್ಲಿಂ ಜನಸಂಖ್ಯೆಗೆ ಆಧಾರವಾಗಿ ಅಲ್ಲದೇ ಇದ್ದರೂ ಕೂಡ ಆ ಸಮುದಾಯದ ಒಂದಷ್ಟು ಏಳಿಗೆಗಾಗಿ ಬಜೆಟ್ ಮಂಡನೆ ಮಾಡಿದ್ದೇವೆ. ಇದು ಅವರೇಜ್ ಬಜೆಟ್ ಅನ್ನೋಕ್ಕಿಂತ ಅತ್ಯುತ್ತಮ ಬಜೆಟ್ ಅನ್ನುವಂಥ ಒಂದು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಧು ಜೊತೆ ಬಸವರಾಜ್ ಸೆಂಟಿಮೆಂಟ್ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮ್ಮ ಜೊತೆಗೆ ಸಿ.ಎಂ ಆರ್ಥಿಕ ಸಲಹೆಗಾರರು ಮತ್ತು ಬಜೆಟ್ನ ಒಂದು ಭಾಗ ಆಗಿದ್ದಂತಹ ರಾಯ್ ರೆಡ್ಡಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಕೂಡ ಬಜೆಟ್ನ ಭಾಗ ಆಗಿದ್ರಿ, ಸಾಕಷ್ಟು ದಿನಗಳನ್ನು ತೆಗೆದುಕೊಂಡು ಒಂದು ಬಜೆಟನ್ನು ಮಂಡಿಸಿದ್ದೀರಿ. ಇದು ಅವರೇಜ್ ಬಜೆಟಾ, ಅತ್ಯುತ್ತಮ ಬಜೆಟಾ, ಎಷ್ಟು ಅಂಕ ಕೊಡ್ತೀರಿ? ಅಲ್ಲ ನೋಡಿ, ಉತ್ತಮವಾದಂಥ ಬಜೆಟನ್ನು ಕೊಟ್ಟಿದ್ದೇವೆ. ಇದು ಉತ್ತಮವಾದ ಬಜೆಟು. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ಗಮನ ಹರಿಸಿದ್ರೆ ಅತ್ಯುತ್ತಮವಾದ ಬಜೆಟು. ಡು ಯು ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಜನರಲ್ ಆಗಿ ಉತ್ತಮವಾದ ಬಜೆಟು,
ಇವತ್ತಿನ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಅತ್ಯುತ್ತಮವಾದಂಥ ಬಜೆಟು. ಹೀಗಾಗಿ ಇವತ್ತು ಈ ಸಾರಿ 25-26ನೇ ಸಾಲಿನಲ್ಲಿ 4,09,500 ಕೋಟಿ ರೂಪಾಯಿಗಳನ್ನು ವೆಚ್ಚ ವಿವಿಧ ಇದರಲ್ಲಿ ಮಾಡ್ತಾ ಇದ್ದೇವೆ. ಇದರಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಕೋಟಿ ನೇರವಾಗಿ ಜನರಿಗೆ ಹೋಗ್ತದೆ, ನೇರವಾಗಿ DBT ಮುಖಾಂತರ ವಿವಿಧ ಇದರಲ್ಲಿ. ಇನ್ನು ಉಳಿದಂತೆ 7th ಪೇ ಕಮಿಷನ್ನು 25,000 ಕೋಟಿ ಅಲ್ಲಿ ಜಾಸ್ತಿ ಆಯಿತು. ಬೇರೆ ಬೇರೆ ವಲಯಗಳಿಗೆಲ್ಲ ಈ ಸಾರಿ ಹೆಚ್ಚು ಹಣ ಕೊಟ್ಟಿದ್ದೇವೆ. ಉದಾಹರಣೆಗೆ UKP ಲ್ಯಾಂಡ್ ಅಕ್ವಿಸಿಷನ್ ಮಾಡಲಿಕ್ಕೆ ಒಂದು 8,000 ಕೋಟಿ ಕೊಡ್ತಾ ಇದ್ದೇವೆ. MLAಗಳು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ತೆಗೆದುಕೊಳ್ಳಲಿಕ್ಕೆ ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ 50 ಕೋಟಿ ರೂಪಾಯಿ ಕೊಡ್ತಾ ಇದ್ದೇವೆ. KKRDB ಕೊಟ್ಟಿದ್ದೇವೆ. ಎಲ್ಲ ವಲಯಗಳಿಗೂ ಕೂಡ ಈ ಸಾರಿ ಗ್ಯಾರಂಟಿ ಮತ್ತು ರಿಯಾಯಿತಿ ದರದಲ್ಲಿ ಕೊಡುವಂಥ ಎಲ್ಲ ಸೌಲಭ್ಯಗಳ ಜೊತೆಗೆ ಅಭಿವೃದ್ಧಿಯ ಒಂದು ಕೆಲಸಕ್ಕಾಗಿ ಹಣ ಕೊಟ್ಟಿದ್ದೇವೆ. ಸರ್, CM ಈ ಒಂದು ಬಜೆಟ್ ಮೂಲಕ 3 ದಾಖಲೆ ಬರೀತಾರೆ. ಒಂದು, ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ್ದು, ಅತಿ ಹೆಚ್ಚು 4 ಲಕ್ಷ ಕೋಟಿಯನ್ನು ದಾಟಿರೋದು, ಇನ್ನೊಂದು ಅತಿ ಹೆಚ್ಚು ಸಾಲ ಮಾಡಿದಂಥ ಬಜೆಟ್ 7,65,000 ಕೋಟಿ ಬಜೆಟ್ ಸಾಲ ಆಗಿದೆ ಸರ್. ಸಾಲ ಆಗಲೇಬೇಕಾಗುತ್ತಲ್ಲ, ಸಾಲ ಮಾಡಲಿಲ್ಲ ಅಂದರೆ ಅನಿವಾರ್ಯ ಇದೆ. ಆಮೇಲೆ ಸಾಲ ಏನು, ನಮ್ಮ GSDP ಏನಿದೆ ಅದ್ರ 25% ಒಳಗೆ ನಾವು ಸಾಲ ಮಾಡಬೇಕು. ಇಲ್ಲದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡೋಲ್ಲ ಸಾಲ. ಅದಕ್ಕೆ ಕರೆಕ್ಟಾಗಿ 1,16,000 ಕೋಟಿ ಮಾಡಿದ್ದೇವೆ. ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಆಗುತ್ತೆ, ಯಾರು ಬಂದರೂ ಜಾಸ್ತಿ ಆಗೇ ಆಗುತ್ತೆ ಬಿಕಾಸ್ ಆಫ್ ಅವರ್ GSDP. ನಮ್ಮದು 30,25,000 ಕೋಟಿ ಇದೆ ಈಗ GSDP. ಇಡೀ ರಾಷ್ಟ್ರದಲ್ಲಿ ನಮ್ಮ GSDP ನಾವು ಇನ್ ನಂಬರ್ 2. ಹೀಗಾಗಿ ಸಾಲದ ಕೊರತೆ ಇಲ್ಲ, ಸಾಲ ತೀರಿಸುವಂಥ ಶಕ್ತಿ ರಾಜ್ಯಕ್ಕಿದೆ. ಇವತ್ತು ಕೇಂದ್ರ ಸರ್ಕಾರ ಎಷ್ಟು ಮಾಡಿದೆ, 205 ಲಕ್ಷ ಕೋಟಿ ಮಾಡಿದ್ದಾರೆ. ಇವೆಲ್ಲ ಇರ್ತದೆ, ಇಟ್ಸ್ ಎ ಪಾರ್ಟ್ ಆಫ್ ಬಜೆಟ್, ದಟ್ ಓನ್ಲಿ ಎ ಬಜೆಟ್. ಅಲ್ಲ, ನೀವು ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ರಿ $1 ಟ್ರಿಲಿಯನ್ ಆರ್ಥಿಕ ಶಕ್ತಿಯನ್ನು ರಾಜ್ಯದಲ್ಲಿ ಮಾಡ್ತೇವೆ ಅಂತ. ಸಾಲ ಆರ್ಥಿಕ ಶಕ್ತಿ ಆಗ್ತಾ ಇದೆ ಹೊರತು ಬಜೆಟ್ ಅಲ್ಲಿಗೆ ಹೋಗಲಿಲ್ಲ. ನಾನು ನೋಡಿ ಅದು ತಪ್ಪು ನೀವು ಹೇಳೋದು. ನಮ್ಮ ಟ್ರಿಲಿಯನ್ ಅಂದರೆ ನೋಡಿ, ಈಗ 30,25,000 ಕೋಟಿ ನಮ್ಮ GSDP ಇದೆ ಈ ವರ್ಷ. ಅದನ್ನು ಹಂತ ಹಂತವಾಗಿ ಇದನ್ನೆಲ್ಲ ಪ್ರಗತಿ ಮಾಡ್ತಾ ಹೋದರೆ 1 ಲಕ್ಷ ಕೋಟಿ ತಲುಪ್ತೀವಿ ಅನ್ನೋದು ನಮ್ಮ ಉದ್ದೇಶ. ಈಗ BJP ಅವರು ಒಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಸರ್, ಮುಸ್ಲಿಂ ತುಷ್ಟೀಕರಣದ ಬಜೆಟ್ ಇದು ಅನ್ನುವಂಥ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಜಮೀರ್ ಅಹ್ಮದ್ ಅವರು ಹೇಳ್ತಾ ಇದ್ದಾರೆ ನಮ್ಮ ಜನಸಂಖ್ಯೆಗೆ ಆಧಾರವಾಗಿ ಇದನ್ನು ಬಜೆಟ್ ಕೊಟ್ಟಿಲ್ಲ ಅನ್ನುವಂಥದ್ದು. ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ 14% ಮುಸ್ಲಿಮರಿದ್ದಾರೆ, 14%. ಮತ್ತು ಅವ್ರಿಗೆ ಆಧಾರದ ಮೇಲೆ ಕನಿಷ್ಠ ಒಂದು 4,500 ಕೋಟಿನಾರು ಕೊಡಬೇಕಲ್ಲ. 60,000 ಕೋಟಿ ಕೊಡಬೇಕಿತ್ತು ಹೇಳ್ತಾರೆ, ಕೊಡೋಕ್ಕಾಗುತ್ತಾ? ಈ ವರ್ಷ 4,500 ಕೋಟಿ ಕೊಟ್ಟಿದ್ದೇವೆ ಅವ್ರಿಗೆ. ವಿ ಹ್ಯಾವ್ ಗಿವನ್ ಎಲ್ಲ ಹಿಂದುಳಿದವ್ರಿಗೆ ಕೊಟ್ಟಿದ್ದೇವೆ, SC ST ಕೊಟ್ಟಿದ್ದೇವೆ, ಸಮಾಜ ಕಲ್ಯಾಣಕ್ಕೆ ಕೊಟ್ಟಿದ್ದೇವೆ, ಎಲ್ಲ ವರ್ಗಕ್ಕೂ ಕೂಡ ಒಳ್ಳೆ ಹಣವನ್ನು ಕೊಟ್ಟಿದ್ದೇವೆ. ಒಂದು ಲಾಸ್ಟ್ ಕ್ವಶನ್ ಸರ್, ಮುಸ್ಲಿಮ್ಗರಿಗೆ ಕಾಮಗಾರಿಯಲ್ಲಿ ಮೀಸಲಾತಿ ಅನ್ನೋದು ಬದಲು 2B ವರ್ಗಕ್ಕೆ ಮೀಸಲಾತಿ ಅನ್ನುವಂಥದ್ದು ಹಿಂಬಾಗಿಲಿನ ಮೂಲಕ ಬರಲಾಗಿದೆ ಅನ್ನುವಂಥದ್ದು ಸರ್. ಅದ್ರ ಬಗ್ಗೆ ಚರ್ಚೆ ಆಗಬೇಕು, ಇನ್ನೂ ಇದು ಆಗಿಲ್ಲ, ಚರ್ಚೆ ಆಗಬೇಕು. ಈ SC ST ಮಾಡಿದ್ದೇವೆ, ಅದು ಕೂಡ ಒಂದು ಇದೆ. ಯಾಕಂದರೆ ಆರ್ಥಿಕವಾಗಿ ಅವರ ಕೈಗಳನ್ನು ಗಟ್ಟಿ ಮಾಡಬೇಕು ಅನ್ನೋದ್ರ ಸಲುವಾಗಿ ಬಡವರು ಇದ್ದಾರೆ ಇದರಲ್ಲಿ ಮಾಡಬೇಕನ್ನಂತ ವಿಚಾರಕ್ಕೆ ಕೊಟ್ಟಿದ್ದೇವೆ. ಇವೆಲ್ಲ ಬರ್ತದೆ ಮುಂದೆ, ಇನ್ನೊಬ್ರಿಗೆ ಕೊಡಿ ಅಂತ ಬರ್ತದೆ, ನೋಡೋಣ ಸಂದರ್ಭ. ಎಷ್ಟು % ಕೊಡ್ತೀರಾ ಅಂತ ಸರ್? ಅದು ಇನ್ನೂ ಚರ್ಚೆ ಆಗಿಲ್ಲ ಸಂಪೂರ್ಣವಾಗಿ. 4% ಕೇಳ್ತಾ ಇದ್ರು, ಒಂದು 6% ಆಗ್ಬೋದಾ ಸರ್? ಗೊತ್ತಿಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಬೇಕು ಇನ್ನೂ ಅಂತ ಹೇಳಿದ್ನಲ್ಲ ನಾನು, ಚರ್ಚೆ ಆಗಬೇಕು. ಸರ್, ಶಾಸಕರಿಗೆ ಎಷ್ಟು ಅನುದಾನ ಸಿಗ್ಬೋದು ಸರ್? 50 ಕೋಟಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ. ಪ್ರತಿ ವರ್ಷ ಈ ವರ್ಷ 50 ಕೋಟಿ ಸಿಗುತ್ತೆ ಹೇಳಿದಾರಲ್ಲ, 8,000 ಕೋಟಿ ಹಾಕೇ ಬಿಟ್ಟಿದ್ದೀವಲ್ಲ ಮುಖ್ಯಮಂತ್ರಿಗಳು. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಆರ್ಥಿಕ ಸಲಹೆಗಾರ CM ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರ ಮಾತು. ನಾವು ಮುಸ್ಲಿಂ ಜನಸಂಖ್ಯೆಗೆ ಆಧಾರವಾಗಿ ಅಲ್ಲದೇ ಇದ್ದರೂ ಕೂಡ ಆ ಸಮುದಾಯದ ಒಂದಷ್ಟು ಏಳಿಗೆಗಾಗಿ ಬಜೆಟ್ ಮಂಡನೆ ಮಾಡಿದ್ದೇವೆ, ಇದು ಅವರೇಜ್ ಬಜೆಟ್ ಅನ್ನೋಕ್ಕಿಂತ ಅತ್ಯುತ್ತಮ ಬಜೆಟ್ ಅನ್ನುವಂಥ ಒಂದು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಧು ಜೊತೆ ಬಸವರಾಜ್ ಸೆಂಟಿಮೆಂಟ್ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.